ಇಲ್ಲಿರುವಂಥ ಕಾಶ್ಮೀರದಲ್ಲಿ ಒಬ್ಬ ಶ್ರೇಷ್ಠ ರಾಜನಾಗಿ ಹೋಗ್ತಾನೆ. ಅವನು ಯಾರು ಅಂದರೆ ಮಹಾದೇವ ಭೂಪಾಲ. ಮಹಾದೇವ ಭೂಪಾಲ ಎಷ್ಟು ವಿಶೇಷವಾದ ಮಹಾರಾಜನಾಗಿದ್ರು ಅಂದರೆ ವೀರಶೈವ ತತ್ವವನ್ನು ಅರಿತುಕೊಂಡವರು. ಸದಾಕಾಲ ವೀರಶೈವ ಧರ್ಮದ ಆಚರಣೆಗಳನ್ನು ಆಚರಿಸುತ್ತಾ ದಿನನಿತ್ಯ ಗುರುಲಿಂಗ ಜಂಗಮರಿಗೆ ಭಾಗುವಂತ ಕೆಲಸವನ್ನು ಒಬ್ಬ ಶ್ರೇಷ್ಠ ರಾಜ್ಯದ ರಾಜ ದಿನನಿತ್ಯ ಒಂದು ಪ್ರವೃತ್ತಿಯನ್ನು ಇಟ್ಟುಕೊಂಡಿದ್ದ. ಯಾರು ಜಂಗಮರು ಆ ಅರಮನೆಗೆ ಬರ್ತಿದ್ರೋ, ಯಾವ ಗುರುಗಳು ಆ ಅರಮನೆಗೆ ಬರ್ತಿದ್ರೋ, ಆ ಅರಮನೆಯಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಅರಮನೆಯೊಳಗ ಲಿಂಗ ಪೂಜೆಗೆ ಪ್ರಸಾದಕ್ಕ ಎಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡಿ ಪ್ರತಿನಿತ್ಯ ಆ ಮಹಾದೇವ ಭೂಪಾಲ ಏನು ಮಾಡ್ತಿದ್ದ ಅಂದರೆ ಬರುವಂಥ ಜಂಗಮರಿಗೆ ಭಕ್ತಿಯಿಂದ ಶರಣಾಗತನ ಆಗ್ತಿದ್ದ. ಆತನ ಒಂದು ನೇಮ ಏನಾಗಿತ್ತು ಅಂದರೆ ಪ್ರತಿನಿತ್ಯ 6,000 ಜಂಗಮರಿಗೆ ದಿನನಿತ್ಯ ಅರಮನೆಯಲ್ಲಿ ದಾಸೋಹ ಮಾಡ್ತಿದ್ದ. ನಾವು ಒಬ್ಬ ಜಂಗಮರನ್ನು ಕರೆಸಿ ಪ್ರಸಾದ ಮಾಡಿಸ್ಬೇಕಾದ್ರೆ ಬಹಳ ಕಷ್ಟಪಡ್ತೀವಿ ನಾವೆಲ್ಲ. ಆದರೆ ಕಲ್ಯಾಣದಲ್ಲಿರುವಂಥ ಬಸವಣ್ಣವರ ವಿಚಾರವನ್ನು ಅರಿತುಕೊಳ್ಳದೇ ಇರುವಂಥ ಮಹಾದೇವ ಭೂಪಾಲ ಪ್ರತಿನಿತ್ಯ 6,000 ಜಂಗಮರಿಗೆ ಏನು ಮಾಡ್ತಿದ್ದ ಅಂದರೆ ಪ್ರಸಾದವನ್ನು ಮಾಡಿಸ್ತಿದ್ದ. ಹೇಗೆ ಮಾಡಿಸ್ತಿದ್ದ ಅಂದರೆ ಅವರು ಯಾವ ಜಂಗಮರು ಅರಮನೆಗೆ ಬರ್ತಿದ್ರಲ್ಲ 6,000 ಜಂಗಮರು, ಅವರು ಏನು ಕೇಳ್ತಿದ್ರು ಅದನ್ನು ನೀಡುವಂಥ ಭಾವ ಎಲ್ಲರಿಗೂ ಬರೋದಿಲ್ಲ. ಆ ಭಾವ ಯಾರಲ್ಲಿ ವೀರಶೈವ ಧರ್ಮದ ತತ್ವವನ್ನು ಅರ್ಥಕೊಂಡಿರ್ತಾರೆ, ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಬಗ್ಗೆ ಮಹತ್ವವನ್ನು ತಿಳ್ಕೊಂಡಿರ್ತಾರೆ, ಅಂಥವರಿಗೆ ಮಾತ್ರ ಈ ಧರ್ಮದ ಮರ್ಮ ತಿಳಿತದೆ. ಈ ಧರ್ಮದ ವಿಚಾರವನ್ನು ಅರ್ಥಕೊಂಡಿರುವಂಥ ಮಹಾದೇವ ಭೂಪಾಲ ನನ್ನ ಬದುಕು ಸಾರ್ಥಕವಾಗಬೇಕಾದ್ರೆ ನಾನು ಈ ರಾಜ್ಯದ ರಾಜನಾಗಿ ರಾಜ್ಯದ ಆಳ್ವಿಕೆಯನ್ನು ಮಾಡಿದರೆ ಸಾರ್ಥಕ ಆಗೋದಿಲ್ಲ. ಒಬ್ಬ ಶ್ರೇಷ್ಠ ಭಕ್ತನಾಗಿ ಜಂಗಮರ ದಾಸೋಹವನ್ನು ಮಾಡಿ ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಭಾವನೆಯೊಳಗ ದಿನನಿತ್ಯ 6,000 ಜಂಗಮರಿಗೆ ತನ್ನ ಅರಮನೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿದ್ದ. ಎಷ್ಟು ವಿಶೇಷ ನೋಡಿ. ಮಹಾರಾಜ ಅಂದರೆ ಎಲ್ಲರ ಮೇಲೆ ದಬ್ಬಾಳಿಕೆಯನ್ನು ಮಾಡಬೇಕು, ಎಲ್ಲರನ್ನೂ ಸಹಿತ ಪ್ರೀತಿಯಿಂದ ಕಾಣುವಂಥ ಭಾವ ಮಹಾರಾಜರಿಗಿರೋದಿಲ್ಲ. ನಾವು ಕೇವಲ ಒಬ್ಬ ಪಂಚಾಯಿತಿಯ ಮೆಂಬರ್ ಆದ್ರೆ ಸಾಕು, ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಕೆಳಮಟ್ಟದಲ್ಲಿರುವಂಥವರಿಗೆ ಬಡವರ ಮೇಲೆ ದೌರ್ಜನ್ಯವನ್ನು ಮಾಡ್ತೇವೆ. ಆದರೆ ಮಹಾರಾಜ ದೌರ್ಜನ್ಯವನ್ನು ಮಾಡೋದಿಲ್ಲ, ಬಡವರನ್ನು ಕಂಡ್ರೆ ದೂರ ತಳ್ತಿದ್ದಿಲ್ಲ. ಬಡವರಿಗೆ ಶಿಕ್ಷೆಯನ್ನು ಕೊಡಬೇಕು, ಬಡವರಿಗೆ ಹಿಂಸೆಯನ್ನು ಕೊಡಬೇಕನ್ನುವಂಥ ಭಾವ ಆ ಮಹಾರಾಜನಿಗಿದ್ದಿಲ್ಲ. ಸದಾಕಾಲ ಯಾರೇ ನನ್ನ ಮನೆಯ ಬಾಗಿಲಿಗೆ ಬಂದರೆ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅನ್ನುವಂಥ ಭಾವ ಯಾರಿಗಿತ್ತು ಅಂದರೆ ಅದು ಮಹಾದೇವ ಭೂಪಾಲನಿಗಿತ್ತು. ಅಂಥ ಶ್ರೇಷ್ಠ ಮಹಾರಾಜ ಪ್ರತಿನಿತ್ಯ 6,000 ಜಂಗಮರಿಗೇನು ದಾಸೋಹ ಮಾಡಿಸ್ತಿದ್ದ. ದಿನನಿತ್ಯ ದಾಸೋಹ ಮಾಡಿಸಿ ಉಣಿಸಿ ಅವ್ರದೆಲ್ಲ ವ್ಯವಸ್ಥೆಯನ್ನು ಮಾಡಿ ಅವರು ಮನೆಗೆ ಹೋದ ಮೇಲೆ ಆತ ದಿನನಿತ್ಯ ಪ್ರಸಾದವನ್ನು ಸ್ವೀಕರಿಸ್ತಿದ್ದ. ಇಂಥ ವ್ಯವಸ್ಥೆಯಲ್ಲಿರುವಂಥ ಮಹಾದೇವ ಭೂಪಾಲ ಒಂದು ದಿನ ಏನಾಗ್ತದಂದ್ರೆ 6,000 ಜಂಗಮರು ಮಾಯವಾಗಿ ಬಿಡ್ತಾರೆ. 6,000 ಜಂಗಮರು ಯಾವಾಗ ಮಾಯವಾದ್ರು ಮಹಾದೇವ ಭೂಪಾಲ ಅಂತಾನೆ ಪ್ರತಿನಿತ್ಯ 6,000 ಜಂಗಮರು ನಮ್ಮ ಅರಮನೆಗೆ ಬಂದು ಪ್ರಸಾದವನ್ನು ಮಾಡಿ ಹೋಗ್ತಿದ್ರಲ್ಲ, ಇಷ್ಟೊತ್ತಾದರೂ ಸಹಿತ ಯಾಕ ಅರಮನೆಗೆ 6,000 ಜಂಗಮರು ಬಂದಿಲ್ಲ ಅಂತ ಯೋಚನೆ ಮಾಡಕತ್ತಿದ. ಯೋಚನೆಯನ್ನು ಮಾಡಬೇಕಾದ್ರೆ ಆ ಸಮಯಕ್ಕೆ 6,000 ಜಂಗಮರನ್ನ ಯಾರು ತೆಗೆದುಕೊಂಡು ಹೋಗಿದ್ರು ಅಂದರೆ ಕಲ್ಯಾಣದ ಬಸವಣ್ಣವರು ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಸುದ್ದಿಯನ್ನು ಮಹಾದೇವ ಭೂಪಾಲನಿಗೆ ಗೊತ್ತಾಗ್ತದೆ. ಬಸವಣ್ಣವರ ವ್ಯಕ್ತಿತ್ವವನ್ನು ಅರ್ಥಕೊಂಡಿರುವಂಥ ಬಸವಣ್ಣವರು ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದೊಳಗ 6,000 ಜಂಗಮರದಾರ ಅನ್ನುವಂಥ ಸುದ್ದಿಯನ್ನು ತಿಳ್ಕೊಂಡಿರುವಂಥ ಬಸವಣ್ಣವರು ಕಾಶ್ಮೀರಕ್ಕೆ ಬಂದು ಕಾಶ್ಮೀರದೊಳಗ 6,000 ಜಂಗಮರನ್ನು ಕರ್ಕೊಂಡು ಹೋದ್ರು ಅನ್ನುವಂಥ ಕೆಲವಿಷ್ಟು ಇತಿಹಾಸಗಳು ನಮಗೆ ಹೇಳ್ತಾವೆ.
ಆದ್ರೆ ಅವರು ಬಂದು ಕರ್ಕೊಂಡು ಹೋಗ್ಯಾರ ಅದು ಬೇಕಾಗಿಲ್ಲ, ಅಥವಾ ಬಸವಣ್ಣವರ ಪ್ರಭಾವಕ್ಕೆ ಒಳಗಾಗಿ ಇವರು ಹೋಗ್ಯಾರ ಅದು ಬೇಕಾಗಿಲ್ಲ. ಒಟ್ಟಾರೆ 6,000 ಜಂಗಮರು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಹೋದ್ರು ಅನ್ನುವಂಥ ಇತಿಹಾಸವನ್ನ ಕೇಳ್ತೇವೆ. ಅದು ಯಾಕೆ 6,000 ಜಂಗಮರು ಹೋಗ್ತಾರಂದ್ರೆ, ಕಲ್ಯಾಣದಲ್ಲಿ ಬಸವಣ್ಣವರು ಪ್ರತಿನಿತ್ಯ 1,96,000 ಗಣಗಳಿಗೆ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ. ಪ್ರತಿನಿತ್ಯ ಒಂದು ದಿನ 1,90,000 ಗಣಗಳು ಕಲ್ಯಾಣದಲ್ಲಿ ಇರ್ತಾರೆ. ಇರುವಂತ ಸಂದರ್ಭದೊಳಗ ಇನ್ನು 6,000 ಜಂಗಮರು ಸಿಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಬಸವಣ್ಣವರು ಯೋಚನೆಯನ್ನು ಮಾಡುವಾಗ, ಯಾಕ್ರಿ ಅಂತ ತಿಳ್ಕೊಂಡು ಚನ್ನಬಸವಣ್ಣವರು ಕೇಳ್ತಾರೆ. ಕೇಳಿದಾಗ ಹೇಳ್ತಾರೆ, ಇಲ್ಲಪ್ಪ ನಂದೊಂದು ಸಂಕಲ್ಪ ಇದೆ, 1,96,000 ಗಣಗಳನ್ನ ಪ್ರತಿನಿತ್ಯ ನನ್ನ ಕಲ್ಯಾಣದಲ್ಲಿ ಮಹಾಮನೆಯೊಳಗ, ನನ್ನ ಅರಮನೆಯೊಳಗ ಪ್ರತಿನಿತ್ಯ ಪ್ರಸಾದವನ್ನು ಮಾಡಿಸ್ಬೇಕನ್ನುವಂತ ಒಂದು ಸಂಕಲ್ಪ ಮಾಡಿನಪ್ಪ. 1,90,000 ಗಣಗಳು ಸಿಕ್ಕಾರ, ಆದ್ರೆ ಇನ್ನೂ 6,000 ಗಣಗಳಿಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಚನ್ನಬಸವಣ್ಣವರಿಗೆ ಬಸವಣ್ಣವ್ರು ಹೇಳ್ತಾರೆ. ಆ ಸಮಯಕ್ಕೆ ಚನ್ನಬಸವಣ್ಣವರಂತಾರ, 6,000 ಜಂಗಮರು ನಿನಗೆ ಸಿಗಬೇಕು ಅಂದ್ರೆ ನೀನು ಕಾಶ್ಮೀರದಲ್ಲಿರುವಂತ ಮಹಾದೇವ ಭೂಪಾಲನ ಆಳ್ವಿಕೆಯಲ್ಲಿರುವಂತ ಮಾಂಡವ್ಯಪುರದಲ್ಲಿ 6,000 ಜಂಗಮರು ಸಿಗುತ್ತಾರ ಅಂತ ಚನ್ನಬಸವಣ್ಣವರು ಬಸವಣ್ಣವರಿಗೆ ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣವರು ಕಾಶ್ಮೀರಕ್ಕೆ ಬರ್ತಾರೆ. ಸಾಂಬಾರ್ ಪದಾರ್ಥಗಳನ್ನು ಮಾಡುವಂತ ವ್ಯವಸ್ಥೆಯೊಳಗ ಮಾರಾಟ ಮಾಡುವಂತ ಒಬ್ಬ ಸಾಂಬಾರ್ ಪದಾರ್ಥಗಳನ್ನು ಮಾರಾಟ ಮಾಡುವಂತ, ಮಸಾಲೆಯ ಪದಾರ್ಥವನ್ನು ಮಾರಾಟ ಮಾಡುವಂತ ವೇಷದೊಳಗೆ ಬಂದು 6,000 ಜಂಗಮರನ್ನು ಹೊತ್ತುಕೊಂಡು ಹೋದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಅದು ಏನಾಗ್ಯದೋ ಗೊತ್ತಿಲ್ಲ. ಇತಿಹಾಸ ಮುಖ್ಯ ಆಯ್ತು. ಇತಿಹಾಸವನ್ನು ನಾವು ನಂಬುತ್ತೀವೋ ಬಿಡ್ತೀವೋ ಅದು ಬೇಡ. ಒಟ್ಟಾರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. 6,000 ಜಂಗಮರು ಬಸವಣ್ಣವರ ತತ್ವಕ್ಕೆ ಮನಗಂಡು ಅವರ ವ್ಯಕ್ತಿತ್ವವನ್ನು ಅರ್ಥಕೊಂಡು ಕಲ್ಯಾಣಕ್ಕೆ ಯಾವಾಗ ಬಂದ್ರೋ ಅವಾಗ ಬಸವಣ್ಣವರಂತಾರ, ಪ್ರತಿನಿತ್ಯ ನನ್ನ ಸಂಕಲ್ಪ ಸಿದ್ಧಿ ಆಯ್ತಪ್ಪ. 1,90,000